ಕೇಂದ್ರದ ಬಳಿ ಎತ್ತಿನಹೊಳೆ ಯೋಜನೆಗೆ ಅನುದಾನಕ್ಕೆ ಮನವಿ ಅನುದಾನ ನೀಡುವಂತೆ ಕೇಂದ್ರ ಸಚಿವರ ಬಳಿ ಜಲಸಂಪನ್ಮೂಲ ಇಲಾಖೆಯ ಸಚಿವರು ಆಗಿರುವ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯಕ್ಕೆ ನೀಡಬೇಕಿದ್ದ ಅನುದಾನಕ್ಕೆ ಮನವಿ ಮಾಡಿದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೇಂದ್ರದ ಬಳಿ ಎತ್ತಿನಹೊಳೆ ಯೋಜನೆಗೆ ಅನುದಾನಕ್ಕೆ ಮನವಿ ಮಾಡಿದೀವಿ. ಅನುದಾನ ನೀಡುವಂತೆ ಕೇಂದ್ರ ಸಚಿವರ ಬಳಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯಕ್ಕೆ ನೀಡಬೇಕಿದ್ದ ಅನುದಾನಕ್ಕೆ ಮನವಿ ಮಾಡಿದೀವಿ. ಪರಿಸರ ಮತ್ತು ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರನ್ನ ಭೇಟಿ ಮಾಡಿದೀವಿ. ಎತ್ತಿನಹೊಳೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಶಕ್ತಿ ಸಚಿವರನ್ನು ಕೂಡ ಭೇಟಿ ಮಾಡಿ ಸಮಾಲೋಚನೆ ಮಾಡಿದ್ದೀವಿ. ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ ಇವರೆಲ್ಲರನ್ನ ಭೇಟಿಯಾಗಿದ್ದೀನಿ. ಪರಿಸರ ಸಚಿವರ ಬಳಿ ಎತ್ತಿನಹೊಳೆ ಯೋಜನೆ ಬಗ್ಗೆ ಮಾಹಿತಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಹೀಗಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ನಾವು ಆಗಲೇ ಕೆಲಸನ ನಮ್ಮ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ ಏನಿದೆ ಅದು ನಾವು ಆಗಲೇ ಕೆಲಸನ ನಮ್ಮ ತುಮಕೂರು ಭಾಗದಲ್ಲಿ ಮತ್ತು ಹಾಸನ ಭಾಗದಲ್ಲಿ ಅವರು ನಮಗೆ ಕೆಲಸನ ನಿಲ್ಲಿಸ್ಬಿಟ್ಟಿದ್ರು. ನಾವು ಆಗಲೇ ಅರ್ಧ ಕೆಲಸ ಮಾಡಿಬಿಟ್ಟಿದ್ವಿ. ರೆವಿನ್ಯೂ ಲ್ಯಾಂಡ್ ಅದು ಎಲ್ಲ ಪೋಡಿ ಎಲ್ಲ ಇದು ದಾಖಲೆಗಳೆಲ್ಲ ಅವ್ರಿಗೆಲ್ಲ ಕೊಟ್ಟು ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದು. ಸೊ ಅದಾದ್ಮೇಲೆ 40-50 ವರ್ಷದಿಂದ ಅವರಿಗೆ ಲ್ಯಾಂಡ್ ಗ್ರಾಂಟ್ ಕೂಡ ಆಗಿತ್ತು. ಸೊ ಈಗ ನಮ್ದು ಅಂತೇಳಿ ಅವರು ತಗರಾರು ಹಾಕಿ ನಿಲ್ಲಿಸಿದ್ದಾರೆ ಫಾರೆಸ್ಟ್ ಅವರು. ಇನ್ನು ಅವ್ರ ಹತ್ರ ಜಗಳ ಬೇಡ ಅಂತೇಳಿ ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ನ ನಾವು ಈಗಾಗಲೇ ಪ್ರಪೋಸ್ ಮಾಡಿ ಈಗಾಗಲೇ ನಾವು ಆಲ್ಟರ್ನೇಟ್ ಲ್ಯಾಂಡ್ ಕೂಡ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಅದನ್ನ ಕೊಟ್ಟಿದ್ದೇವೆ. ಅವರು ಅದು ಕ್ಲಿಯರೆನ್ಸ್ ಮಾಡಬೇಕಾಯ್ತು, ಇನ್ನು ಕ್ಲಿಯರೆನ್ಸ್ ಮಾಡಿಲ್ಲ. ಕೆಲವು ಅಬ್ಜೆಕ್ಷನ್ಸ್ ಏನೋ ಕೆಲವು ಹಾಕಿದ್ದಾರೆ. ನಾನು 3 ಸತಿ ಈಗಾಗಲೇ ನಾನು ಭೇಟಿ ಮಾಡಿದ್ದೇನೆ. ಸೊ ಕ್ಲಿಯರ್ ಆಗಿಲ್ಲ. ಅದಕ್ಕೆ ಮತ್ತೆ ಬಂದು ನಮಗೆ ಬಹಳ ತೊಂದರೆ ಆಗ್ತದೆ, ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತೇಳಿ ನಿನ್ನೆ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ಅವ್ರೇನೇನು ಅಬ್ಜೆಕ್ಷನ್ ಆಗಿದ್ರು ಅದೆಲ್ಲ ಕಂಪ್ಲೀಟ್ ನಮ್ಮವರೆಲ್ಲ ರೈಸ್ ಮಾಡಿದ್ದಾರೆ. ಅವ್ರದ್ದೇನೆಂದ್ರೆ ಮಣ್ಣ ನೀವು ಇಲ್ಲೇ ತೆಗೆದ್ಬಿಟ್ಟು ಇಲ್ಲೇ ಹಾಕ್ತಾ ಇದ್ದೀರಾ, ಈಗ ಒಂದು 25 ಕಿಲೋಮೀಟರ್ ದೂರದಲ್ಲಿ ಎತ್ಕೊಂಡೋಗಿ ಹಾಕಿ ಅಂತ ಅದೊಂದೇ ದೊಡ್ಡ ಅಬ್ಜೆಕ್ಷನ್ ಆಗುತ್ತೆ. ನಾವು ಆ ಲ್ಯಾಂಡ್ ಲಾರ್ಡ್ಸ್ಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದು. ಕ್ಯಾಬಿನೆಟ್ ಅಲ್ಲಿ ಕೂಡ ಎಕ್ಸ್ಗ್ರೇಷಿಯಾ ಅಂತ ಕೊಡೋಣ ಅಂತ ತೀರ್ಮಾನ ಮಾಡಿ. ಯಾಕೆಂದ್ರೆ ಕಾಂಪನ್ಸೇಷನ್ ಕೊಟ್ಟರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ತಿರ್ಗಾ ಬೇರೆ ಲೀಗಲಾಟಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಅದನ್ನು ಕೂಡ ಎಲ್ಲ ಅವ್ರಿಗೆ ತಿಳಿಸಿದ್ದೇವೆ. ಬಟ್ ಅವರು ಸದ್ಯದಲ್ಲೇ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ನಂಬರ್ 1. ಎರಡನೇದು ಮುಖ್ಯವಾಗಿ ನಾವು ಕಳಸಾ ನಾಲಾ ಮಾದಾಯಿ ಪ್ರಾಜೆಕ್ಟು ಇದೇನು ಉಳ್ಕೊಂಡಿದೆ, ಈ ಫಾರೆಸ್ಟ್ ಕ್ಲಿಯರೆನ್ಸ್ ಬಗ್ಗೆ ಅದು ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅದನ್ನ ನಾವು ಈಗಾಗಲೇ ಆಗೋಯ್ತು, ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನಾವು ಟೆಂಡರ್ ಕೂಡ ಕರೆದು ಬಿಟ್ಟಿದ್ದೀವಿ. ಈ ಮಧ್ಯದಲ್ಲಿ ಈ ಗೋವಾ ಗವರ್ಮೆಂಟ್ ಅವರು ನಮಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಶೋಕಾಸ್ ನೋಟಿಸ್ ನಮಗೆ ಇಶ್ಯೂ ಮಾಡಿದ್ದಾರೆ. 9/1/2023 ಇಶ್ಯೂ ಮಾಡಿದ್ದಾರೆ. ನಾವು ನೋಡ್ಕೊಂಡಿಲ್ಲ. ಬಟ್ ನಮ್ಮವರು ತಕ್ಷಣ ರಿಪೋರ್ಟ್ ಮಾಡಿದ್ದಾರೆ, ನಿಮಗೆ ಇದು ಶೋಕಾಸ್ ನೋಟಿಸ್ ಕೊಡಕ್ಕೆ ಬರಲ್ಲ ಅಂತೇಳಿ. ಅದರ ಮೇಲೆ ಸ್ವಲ್ಪ ವ್ಯಾಜ್ಯ ನಡೀತಾ ಇದೆ, ಕೋರ್ಟ್ಗೆ ನಾವು ಹೋಗೋದು ಮಾಡೋದು ಮಾಡಿದ್ದಾರೆ. ನಾನು ನಿನ್ನೆ ನಮ್ಮ ಲೀಗಲ್ ಟೀಮ್ ಹತ್ರ ನಾನು ಮಾತಾಡಿದ್ದೀನಿ. ಇದನ್ನ ಎನ್ವೈರನ್ಮೆಂಟ್ ಮಿನಿಸ್ಟರ್ ಪ್ರಸ್ತಾವನೆ ಕೂಡ ನಾವು ತಂದು ಅವ್ರು ಯಾರು ನಮಗೆ ರಾಜ್ಯಕ್ಕೆ ಶೋಕಾಸ್ ನೋಟಿಸ್ ಕೊಡಕ್ಕೆ
ಜೊತೆಗೆ ನಾವು ನಮ್ಮ ಜಾಗದಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಜಾಗದಲ್ಲಿ ಏನಾದ್ರು ಪ್ರೊಟೆಕ್ಷನ್ ಮಾಡ್ಬೇಕಾದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟು ನೀವು ಹೇಳಿ ನಾವು ಯಾವ ರೀತಿ ಹೋಗ್ಬೇಕು ಅಂತೇಳಿ ಬೇಕಾದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ನಾವು ಅವ್ರಿಗೆ ಪ್ರಸ್ತಾವನೆಯನ್ನು ಅವರೇನು ಶೋಕಾಸ್ ನೋಟಿಸ್ ಅದಕ್ಕೆ ಉತ್ತರ ಕೊಟ್ಟಿರೋ ಬಗ್ಗೆ ಎಲ್ಲ ತಿಳಿಸಿದ್ದೇವೆ. ಸೊ ಅವರು ಒಂದ್ಸತಿ ನಾವು ಪ್ರಹ್ಲಾದ್ ಜೋಶಿ ಅವರು ಬಂದು ಮಾತಾಡಿದ್ರು ಅಂತ ನಾನು ತಿಳಿಸಿದ್ರು ಅವರು. ಸೊ ನನಗೆ ಅವ್ರೇನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡಿದ್ದೀನಿ. ಅದನ್ನು ನಾವು ಸುಪ್ರೀಂ ಕೋರ್ಟ್ಗೆ ಏನೋ ಕೇಸ್ ಹಾಕಿದ್ದೀವಿ ಅನ್ನೋದು ಒಂದು ಮಾಹಿತಿಯನ್ನು ನಮ್ಮ ಆಫೀಸ್ ಇಸ್ಕೊಂಡಿದ್ದಾರೆ. ಅದನ್ನು ನಾನು ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡಿ ನಮ್ಮ CM ಮತ್ತು ಕೂಡ ಈ ವಿಚಾರನ ಗಮನಕ್ಕೆ ತಂದು ನಮ್ಮ ಲಾ ಮಿನಿಸ್ಟ್ರಿಗೂ ಗಮನಕ್ಕೆ ತಂದು ಐ ಥಿಂಕ್ ಅದನ್ನು ನೋಟಿಸ್ ಆದರೆ ಬೇಕಾದ್ರೆ ನಾವು ಏನು ಕೇಸ್ ಹಾಕಿದರೆ ಬೇಕಾದ್ರೆ ಅದನ್ನು ವಿಡ್ರಾ ಮಾಡಿ ಅದನ್ನು ಕೆಲಸ ಪ್ರಾರಂಭ ಮಾಡೋಕ್ಕೆ ಏನು ಮಾಡಬೇಕು ಎಲ್ಲ ಟೆಂಡರ್ ಕರೆದಿದ್ದೀವಿ. ಏನೇನು ಹಿಚ್ಚಿದೆ ಅದನ್ನೆಲ್ಲ ಸಮಸ್ಯೆ ಬಗೆಹರಿಸಿ ಕೆಲಸ ಮಾಡೋಕ್ಕೆ ನಾವು ಮಾಡಿಬಿಡ್ತೀವಿ. ದಟ್ ಐ ಮೇಡ್ ಇಟ್ ವೆರಿ ಕ್ಲಿಯರ್. ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ಗೆ ನೀವು ಫೈನಲ್ ನಮ್ಮ ಒಪಿನಿಯನ್ ಕೊಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ನಿನ್ನೆ ಅವರೆಲ್ಲ ಬಂದಿದ್ದರು. ಈ ಒಂದು ವಿಚಾರ ಅವರು ಕೂಡ ನಾನು ತಿಳಿಸಿದ್ದೀನಿ. ಈ ಮಧ್ಯದಲ್ಲಿ ಏನು ಈ ಕಳಸಾ ಬಂಡೂರು ಇದೇನಿದೆ ಇದು ಡ್ರಿಂಕಿಂಗ್ ವಾಟ್ರೆ, ಅವ್ರಿಗೇನು ಎಫೆಕ್ಟ್ ಏನಾಗಲ್ಲ. ಮಧ್ಯದಲ್ಲಿ ಅವ್ರಿಗೇನೋ ನಾವು ಲೈನ್ ಹಾಕೋಕ್ಕೆ ನಾವು ಸ್ವಲ್ಪ ಅಬ್ಜೆಕ್ಷನ್ ಮಾಡಿದ್ವಿ. ಆ ವಿಚಾರ ಕೂಡ ಅದಕ್ಕೆ ಪ್ರಸ್ತಾವನೆ ಬಂತು. ನಾನು ಹೇಳಿದೆ ಬೇಕಾದ್ರೆ ವಯಾ ಮೀಡಿಯಾ ಆದರೆ ಬೇಕಾದ್ರೆ ನಾವು ಒಪ್ಕೊಳಕ್ಕೆ ರೆಡಿ ಇದ್ದೀವಿ. ನಮ್ಗೆ ನೀವು ತೊಂದರೆ ಕೊಡ್ಬೇಡಿ, ನಾವು ನಿಮ್ಗೆ ತೊಂದರೆ ಕೊಡೋದಿಲ್ಲ. ಅದು ಕೂಡ ಒಂದು ಆಪ್ಷನ್ಸ್ ಕೊಟ್ಟಿದ್ದೀನಿ. ಫಾರೆಸ್ಟಲ್ಲಿ ಇರ್ಬೋದು, ಇನ್ನೊಂದು ಇರ್ಬೋದು. ಸೊ ಅದಕ್ಕೆ ಇನ್ನೊಂದು ವಾರದಲ್ಲಿ ನನಗೊಂದು ಅದ್ರ ಬಗ್ಗೆ ಒಂದು ಒಪಿನಿಯನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ನೆಕ್ಸ್ಟ್ ಪಾರ್ಲಿಮೆಂಟ್ ನಡೆಯೋಷ್ಟೊತ್ತಿಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ.